ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಮೋಟು ಪತ್ಲು ವಿಡಿಯೋಸ್ ಟ್ರೆಂಡಿಂಗ್ ಆಗ್ತಾ ಇರುವಂತದ್ದು. ನೀವು ಕೂಡ ಆ ತರ ವಿಡಿಯೋಸ್ ನಿಮ್ಮ ಒಂದು ಊರಿಗೆ ಆಗಿರ್ಬೋದು, ನಿಮ್ಮ ಒಂದು ಆಫೀಸ್ಗೆ ಆಗಿರ್ಬೋದು, ನಿಮ್ಮ ಒಂದು ಶಾಪ್ಗೆ ಮೋಟು ಪತ್ಲು ವಿಡಿಯೋನ ಎಡಿಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ತರ ಮೋಟು ಪತ್ಲು ವಿಡಿಯೋಸ್ ಅನ್ನ ನೀವು ಕೂಡ ಮಾಡ್ಕೋಬಹುದು, ಅದು ಕೂಡ ಕಂಪ್ಲೀಟ್ ಆಗಿ ಫ್ರೀ ಆಗಿ ಯಾವ ತರ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ವಿಡಿಯೋನ ಕೊನೆವರೆಗೂ ಆರಾಮಾಗಿ ನೋಡಿ ಸ್ನೇಹಿತರೆ. ತುಂಬಾ ಸಿಂಪಲ್ ಸ್ಟೆಪ್ಸ್, ಕೇವಲ 2-3 ಸ್ಟೆಪ್ಸ್ ಗಳಲ್ಲಿ ನೀವು ಕೂಡ ನಿಮ್ಮ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬಹುದು. ವಿಡಿಯೋನ ಎಂಡ್ ವರೆಗೂ ನೋಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಅಥವಾ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಅಥವಾ ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಮೊದಲು ಮೋಟು ಪತ್ಲು ಇಮೇಜಸ್ ಅಂತ ಸರ್ಚ್ ಮಾಡಿ. ಗೂಗಲ್ ಅಥವಾ ಕ್ರೋಮ್ ಅನ್ನು ಓಪನ್ ಮಾಡಿ ಮೋಟು ಪತ್ಲು ಇಮೇಜಸ್ ಅಂತ ಸರ್ಚ್ ಮಾಡಿ. ಮೋಟು ಪತ್ಲು ಇಮೇಜ್ ಅಂತ ಸರ್ಚ್ ಮಾಡಿದಾಗ ಈ ತರ ಸಾಕಷ್ಟು ಇಮೇಜಸ್ ಗಳು ಬರುತ್ತೆ. ಇಲ್ಲಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಬೇಕಾದ ಒಂದು ಕ್ಲಿಯರ್ ಇಮೇಜ್ ಇರುವ ಮೋಟು ಪತ್ಲು ಈ ತರ ಬ್ಯಾಕ್ ಗ್ರೌಂಡ್ ವೈಟ್ ಇರುವ ಇಮೇಜ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಗ್ಯಾಲರಿಗೆ ಬರುತ್ತೆ. ಮತ್ತೆ ನಿಮ್ಮ ಒಂದು ಇಷ್ಟ ಆದ್ಮೇಲೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಚಾಟ್ GPT ಇರುತ್ತೆ. ಚಾಟ್ GPT ಇಲ್ಲಪ್ಪ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ಗೆ ಬಂದ್ಬಿಟ್ಟು ಚಾಟ್ GPT ಅಂತ ಸರ್ಚ್ ಮಾಡಿ. ಚಾಟ್ GPT ಅಂತ ಸರ್ಚ್ ಮಾಡಿ ಈ ಒಂದು ಚಾಟ್ GPT ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆಲ್ರೆಡಿ ಇತ್ತಪ್ಪ ಅಂದ್ರೆ ಈ ಒಂದು ಚಾಟ್ GPT ಆ್ಯಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಚಾಟ್ GPT ಆ್ಯಪ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಆಸ್ ಜೆಮಿನಿ, ಆಸ್ ಚಾಟ್ GPT ಅಂತ ಇರುವಂತದ್ದು, ಅದ್ರ ಪಕ್ಕದಲ್ಲಿ ಪ್ಲಸ್ ಐಕಾನ್ ಇರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 2 ಇಮೇಜಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲ ಇಮೇಜ್ ಯಾವ್ದಪ್ಪ ಅಂದ್ರೆ ಮೋಟು ಪತ್ಲು ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಎಲ್ಲಿ ಮೋಟು ಪತ್ಲು ಇಮೇಜಸ್ ಸೆಟ್ ಮಾಡಬೇಕು, ನೀವು ಯಾವ ಒಂದು ಬ್ಯಾಕ್ ಗ್ರೌಂಡ್ಗೆ ಮೋಟು ಪತ್ಲು ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಶಾಪ್ ಇಮೇಜ್ ಅನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಒಂದು ಊರ್ ಇಮೇಜ್ ಆಗಿರ್ಬೋದು. ಈ ತರ ಫಾರ್ ಎಕ್ಸಾಂಪಲ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮೋಟು ಪತ್ಲು ಇಮೇಜಸ್ ಒಂದು ಸೆಲೆಕ್ಟ್ ಮಾಡಿದೆ. ಇದಾದ ನಂತರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಒಂದು ಬ್ಯಾಕ್ ಗ್ರೌಂಡ್ ಅವರು ಎಲ್ಲಿ ನಿಮಗೆ ಬೇಕು, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಶಾಪ್ ಆಗಿರ್ಬೋದು, ನಿಮ್ಮ ಒಂದು ಮನೆ ಆಗಿರ್ಬೋದು, ಎಲ್ಲಿ ಅವರು ಬೇಕು ಆ ಒಂದು ಇಮೇಜ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ 2 ಇಮೇಜಸ್ ಅಪ್ಲೋಡ್ ಆಗುತ್ತೆ. ನೋಡ್ಕೋಬಹುದು. ಮೊದಲು ಮೋಟು ಪತ್ಲು ಮತ್ತೆ ಬ್ಯಾಕ್ ಗ್ರೌಂಡ್ ಇಮೇಜ್ 2 ಕೂಡ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಆಸ್ಕ್ ಚಾಟ್ GPT ಇದ್ದಲ್ಲಿ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡಿ. ನಿಮಗೆ ಪ್ರಾಂಪ್ಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಒನ್ ಟೈಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ. ಮತ್ತೆ ಕಾಪಿ ಮಾಡೋದಕ್ಕೆ ಈಸಿ ಆಗಲಿ ಅಂತ ನನ್ನ ಒಂದು ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಅಲ್ಲಿ ಕೂಡ ಜಾಯಿನ್ ಆಗಿ ಅಲ್ಲಿಯೂ ಕೂಡ ನಿಮಗೆ ಸಪ್ರೇಟ್ ಆಗಿ ಇಮೇಜ್ ಪ್ರಾಂಪ್ಟ್, ವಿಡಿಯೋ ಪ್ರಾಂಪ್ಟ್ ಅಂತ 2 ಬರುತ್ತೆ. ಮೊದಲು ಇಮೇಜ್ ಪ್ರಾಂಪ್ಟ್, ಇಲ್ಲಿ ಇಮೇಜ್ ಪ್ರಾಂಪ್ಟ್ ನೀವು ಪೇಸ್ಟ್ ಮಾಡಿ. ಇಲ್ಲಿ ಇಮೇಜ್ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡಿ ಸೆಂಡ್ ಮಾಡಿ. ಈ ಒಂದು ಇಮೇಜ್ ಪ್ರಾಂಪ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಇಲ್ಲಿ ಇಮೇಜಸ್ ಮತ್ತೆ ಪ್ರಾಂಪ್ಟ್ ಅನ್ನ ಅಪ್ಲೋಡ್ ಮಾಡಿದಾಗ ಕೇವಲ 1 ನಿಮಿಷದ 30 ಸೆಕೆಂಡ್ ಅಲ್ಲಿ ನಿಮ್ಮ ಒಂದು ಇಮೇಜ್ ರೆಡಿ ಆಗುತ್ತೆ. ಕ್ರಿಯೇಟಿಂಗ್ ಇಮೇಜ್ ಅಂತ ಬರುತ್ತೆ ಸ್ನೇಹಿತರೆ. 1 ನಿಮಿಷವರೆಗೂ ವೇಟ್ ಮಾಡಿ. ನೋಡ್ಕೋಬಹುದು ಸ್ನೇಹಿತರೆ, ಇಲ್ಲಿ ಇಮೇಜ್ ಆಲ್ರೆಡಿ ರೆಡಿ ಆಗಿರುವಂತದ್ದು. ಇವಾಗ ನನ್ನ ಒಂದು ರೂಮ್ ಇಮೇಜ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಪ್ಲೈ ಮಾಡಿದೆ. ಇವಾಗ ನನ್ನ ಒಂದು ರೂಮ್ ಅಲ್ಲಿ ಒಂದು ಮೋಟು ಪತ್ಲೂಸ್ ಬಂದಿದ್ದಾರೆ ಸ್ನೇಹಿತರೆ, ನೋಡ್ಕೋಬಹುದು. ಇಲ್ಲಿ ಮೇಲ್ಗಡೆ ಶೇರ್ ಪಕ್ಕದಲ್ಲಿ ಡೌನ್ಲೋಡ್ ಆಪ್ಷನ್ ಇರುವಂತದ್ದು. ಈ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಗ್ಯಾಲರಿಗೆ ಈ ಒಂದು ಫೋಟೋ ಸೇವ್ ಆಗುತ್ತೆ. ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ. ಇಷ್ಟೊತ್ತು ಇಮೇಜ್ ಆಯ್ತು. ಇವಾಗ ವಿಡಿಯೋ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದಂದ್ರೆ ಮತ್ತೆ ಗೂಗಲ್ ಪ್ಲೇ ಸ್ಟೋರ್ಗೆ ಬಂದ್ಬಿಟ್ಟು ಇಲ್ಲಿ ಸರ್ಚ್ ಬಾರ್ ನಲ್ಲಿ ಗೂಗಲ್ ಫ್ಲೋ ಅಂತ ಟೈಪ್ ಮಾಡಿ. ಗೂಗಲ್ ಫ್ಲೋ ಅಂತ ಟೈಪ್ ಮಾಡಿದಾಗ ಒಂದು ಆ್ಯಪ್ ಬರುತ್ತೆ. ಈ ಒಂದು ಗೂಗಲ್ ಫ್ಲೋ ಆ್ಯಪ್ ಐಕಾನ್ ಈ ತರ ಇರುವಂತದ್ದು ನೋಡ್ಕೋಬಹುದು. ಈ ಒಂದು ಐಕಾನ್ ಇರುವ ಈ ಒಂದು ಆ್ಯಪ್ ಅನ್ನ, ಗೂಗಲ್ ಫ್ಲೋ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಡೌನ್ಲೋಡ್ ಆದ ತಕ್ಷಣ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಫ್ಲೋ ಆ್ಯಪ್ ಅನ್ನು ಓಪನ್ ಮಾಡ್ಕೊಂಡಾಗ ನಮಗೆ ಫಸ್ಟ್ ಟೈಮ್ ನೀವು ಓಪನ್ ಮಾಡ್ತಿದ್ರೆ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲ ಒಂದು ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಲಾಗಿನ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ರಾಜೆಕ್ಟ್ಸ್ ಪಕ್ಕದಲ್ಲಿ ನ್ಯೂ ಅಂತ ಒಂದು ಆಪ್ಷನ್ ಕಾಣ್ತಾ ಇರುವಂತದ್ದು, ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇಮೇಜ್ ಅಂತ ವಾಟ್ ಡು ಯು ವಾಂಟ್ ಟು ಮೇಕ್, ಅದ್ರ ಕೆಳಗಡೆ ಇಮೇಜ್ ಅಂತ ಒಂದು *1 ಅಂತ ಬಂದಿರುವಂತದ್ದು. ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಮೇಜ್ ಪಕ್ಕದಲ್ಲಿ ವಿಡಿಯೋ ಅಂತ ಒಂದು ಆಪ್ಷನ್ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನ ಸೆಕೆಂಡ್ ಆಪ್ಷನ್ 16:9 ಅಂದ್ರೆ ಒಂದು ಸ್ವಲ್ಪ ಸ್ಕ್ವಯರ್ ಅಲ್ಲಿ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ವಿಡಿಯೋಸ್ ಸಿನಿಮ್ಯಾಟಿಕ್ ರೂಪದಲ್ಲಿ ಬರುತ್ತೆ. 16:9, 9:16 ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಿರ್ತಾರಲ್ಲ, 9:16 ಫುಲ್ ಸ್ಕ್ರೀನ್ ಅಲ್ಲಿ ಬರುತ್ತೆ. 9:16 ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 10 ಸೆಕೆಂಡ್ ವರೆಗೂ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬಹುದು. ಮ್ಯಾಕ್ಸಿಮಮ್ 10 ಸೆಕೆಂಡ್ ವರೆಗೂ. ಇವಾಗ ಜಸ್ಟ್ ನಾವು ಚಾಟ್ GPT ಅಲ್ಲಿ ಒಂದು ಫೋಟೋ ರೆಡಿ ಮಾಡ್ಕೊಂಡು ಡೌನ್ಲೋಡ್ ಮಾಡಿದ್ರಲ್ಲ, ಆ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ವಾಟ್ ಡು ಯು ವಾಂಟ್ ಟು ಮೇಕ್ ಕೆಳಗಡೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನಾವು ಇವಾಗ ಡೌನ್ಲೋಡ್ ಮಾಡಿರುವ ಚಾಟ್ GPT ಮೂಲಕ ಕ್ರಿಯೇಟ್ ಮಾಡಿರುವ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ
ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ವಾಟ್ ಡು ಯು ವಾಂಟ್ ಟು ಮೇಕ್ ಅಂತ ಇದ್ದಲ್ಲಿ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಪರೇಟ್ ಆಗಿ ಇಮೇಜ್ ಪ್ರಾಂಪ್ಟ್, ವಿಡಿಯೋ ಪ್ರಾಂಪ್ಟ್ ಅಂತ ಕೊಟ್ಟಿದ್ದೀನಿ. ವಿಡಿಯೋ ಪ್ರಾಂಪ್ಟ್ ಅನ್ನ ಇಲ್ಲಿ ಪೇಸ್ಟ್ ಮಾಡಿ ಸ್ನೇಹಿತರೆ. ಇವಾಗ ಫಾರ್ ಎಕ್ಸಾಂಪಲ್ ಆ ಒಂದು ಪ್ರಾಂಪ್ಟ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ಇಂಗ್ಲಿಷ್ ಅಲ್ಲಿ ಯಾವ ತರ ಇದೆ ಅದೇ ತರ ಟೈಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡೈಲಾಗ್ ಕನ್ನಡ ಅಂತ ಇದ್ದಲ್ಲಿ ಮೋಟು ಪತ್ಲು ಅಂತ ನನಗೆ ಬೇಕಾದನ್ನ ನಾನು ಟೈಪ್ ಮಾಡಿದ್ದೀನಿ. ಹಾಗೆ ನಿಮಗೆ ಬೇಕಾದನ್ನ ನೀವು ಕನ್ನಡದಲ್ಲಿ ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನ ಆಡ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಇಂಗ್ಲಿಷ್ ಅಲ್ಲಿ ಯಾವ ತರ ಇದೆ ಅದೇ ತರವನ್ನು ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಗೂಗಲ್ ಫ್ಲೋಗೆ ಬಂದ್ಬಿಟ್ಟು ವಾಟ್ ಡು ಯು ವಾಂಟ್ ಟು ಮೇಕ್ ಅಂದಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಇಮಿಡಿಯೇಟ್ ಆಗಿ ಕೇವಲ 1 ನಿಮಿಷದಲ್ಲಿ 30 ಸೆಕೆಂಡ್ 1 ನಿಮಿಷದಲ್ಲಿ ವಿಡಿಯೋ ಜನರೇಟ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ನೀವು ಗ್ಯಾಲರಿಗೆ ಸೇವ್ ಮಾಡ್ಕೋಬಹುದು. ಇಷ್ಟು ಮಾಡಿದ್ರೆ ಆಯಿತು, ನಿಮ್ಮ ಒಂದು ಮೋಟು ಪತ್ಲು ವಿಡಿಯೋಸ್ ಜನರೇಟ್ ಆಗುತ್ತೆ. ಏನೇ ಒಂದು ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಎಲ್ಲೇ ಒಂದು ಡೌಟ್ಸ್ ಬಂದ್ರು ಕೂಡ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಎಲ್ಲ ಒಂದು ಕಾಮೆಂಟ್ ಗಳಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.